ಉದ್ಯೋಗ ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾದ ಅಂಗ. ಓಕೆ, ಅದು ಸ್ವಂತ ಇರ್ಬೋದು, ನೌಕರಿ ಇರ್ಬೋದು, ಯಾವುದಿರ್ಬೋದು. ಬಟ್ ಓವರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇನ್ನೊಬ್ಬರ ಕಡೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ವಂತ ಉದ್ಯೋಗ ಏನು ಮಾಡ್ಬೇಕಂತ ಕಲಿಬೇಕು. ಓಕೆ, ಅದರಿಂದ ನಾವು ಗ್ರೋತ್ ಆಗಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ನೌಕರಿ ಮಾಡಿದರೆ ಅಷ್ಟೇ ಗೊತ್ತಿರ್ಬೋದು. ನೌಕರಿ ಮಾಡಲಾರ್ದ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಎಷ್ಟು ಮಟ್ಟಕ್ಕೆ ಬೆಳೆದ ಅನ್ನೋಕ್ಕೆ ಕಾರಣ ವೇದಿಕೆ ಮೇಲೆ ಕೊಡ್ತಕ್ಕಂಥ ಎಲ್ಲ ಮಹನೀಯರು. ಓಕೆ, ಒಂದು ರತನ್ ಟಾಟಾ ಅವ್ರದ್ದು ಒಂದು ಮಾತಾಡೋದಂದ್ರೆ ನಾನು ಮಾತು ಮುಗಿಸ್ತೀನಿ. ಐ ಡೋಂಟ್ ಬಿಲೀವ್ ಟೇಕಿಂಗ್ ಎ ರೈಟ್ ಡಿಸಿಷನ್. ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ಎ ರೈಟ್ ಡಿಸಿಷನ್. ಐ ಟೇಕ್ ಡಿಸಿಷನ್. ಆಫ್ಟರ್ ದಟ್ ಐ ಮೇಕ್ ಎ ರೈಟ್ ಆಕ್ಷನ್. ಓಕೆ, ಏನಿಲ್ಲ. ರತನ್ ಟಾಟಾ ಅವರು ಒಂದು ಮಾತು ಹೇಳಿದರೆ, ಡಿಸಿಷನ್ ತಗೋಬೇಕಾದ್ರೆ ಯಾವುದು ಡಿಸಿಷನ್ ಕರೆಕ್ಟ್ ಇರಲ್ಲ. ಓಕೆನಾ? ಬಟ್ ಹಾಗಂತೇಳಿ ನಾವು ಸುಮ್ಮನೆ ಕೊಡೋಂಗಿಲ್ಲ. ಡಿಸಿಷನ್ ತಗೋಬೇಕು. ಆ ಡಿಸಿಷನ್ ತಗೊಂಡಾಗ ಅದನ್ನ ಸರಿದಾರಿ ತರಬೇಕು. ಅದು ರತನ್ ಟಾಟಾ ಹೇಳಿರೋದು. ನಾನೆಲ್ಲರೂ ಫಾಲೋ ಮಾಡ್ರಿ. ಈ ಕಾರ್ಯಕ್ರಮಕ್ಕೆ to the students, I would like to add 2 words only. First, I remember while entering to this college, I remember my school days. Enter to learn, live to serve. You have entered to the college for learning purpose. Now you are going to serve for the nation. Serve for to you and your family and to the nation. And second one is connect with the right people. It is the right time to connect with the right people. Your life should be in right way. For these 2 words, I tell all the best to you and make a good day. Thank you. ಪುರುಷರಿಗಿಂತ ಜಾಸ್ತಿ ಮೆಳೆರಿದೆ, ಸಂತೋಷ ಅದು ನನಗೆ ಇಷ್ಟವಾದದ್ದಿರಬೇಕು. ಅಂದಾಗ ಮಾತ್ರ ಇಡೀ ಜೀವನದಾಗ ನೀವು ಕೆಲಸ ಮಾಡಿದಂಗೆ ಅನ್ಸಲ್ಲ. ನಾವೆಲ್ಲರೂ ಆಯ್ಕೆ ಮಾಡ್ಕೊಳ್ಳೋದು ಅಂಥದ್ದೇ. ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ನಡೀದಂಥವ್ರು ನಾವು. ಸೊ ಜಾಬ್ ಅಂದ್ರೆ ಏನು ಅನ್ನೋದಂದ್ರೆ ಇಲ್ಲಿ ಬಹಳಷ್ಟು ನಮ್ಮ ಇಂದಿನ ನನ್ನ ಸ್ನೇಹಿತರೆಲ್ಲ ಏನು ಹೋಗ್ತಾ ಇದ್ರು ಅಂದ್ರೆ 10,000 ಸೇರಿದ 3 ಲಕ್ಷ ಸಾಧಿಸೋ ಮಾಡಿದ್ರು. ನಮ್ಮ ಪ್ರಾಬ್ಲಮ್ ಏನಂದ್ರೆ ಗೆಟಿಂಗ್ ಟು ದ ಜಾಬ್ ಇಸ್ ವೆರಿ ಡಿಫಿಕಲ್ಟ್ ಆಗ್ತದೆ. ಯಾವ್ದು ಹೋಗ್ಬೇಕನ್ನೋದು ಗೊತ್ತಾಗ್ತದೆ. ಹೋಗ್ರಿ, ದಾರಿ ಸಿಗ್ತದೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತದೆ. ಅದ್ರ ಜೊತೆಗೆ ನನ್ನ ದೇಶ ಮುಂದುವರೆಯೋದಕ್ಕೆ ನಿಮ್ಮನ್ನು ವಿದ್ಯುತ್ ನಮ್ಮ ದೇಶಕ್ಕೆ ಬೇಕು. ಯಾಕಂದ್ರೆ ಬಹಳ ಸತ್ಯ ನಾನು ಅನ್ಕೊಳ್ತಾ ಇರ್ತೀನಿ, ದುಡಿಯುವ ಕೈಗಳಿಗೆ LPK PU ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಅಲ್ಲಿರುವಂಥ ಸ್ಟಾಫ್ಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ವಿದ್ಯೆ ಕೊಡೋದು ಅಷ್ಟೇ ಅಲ್ಲ, ಓದುವಂತ ವಿದ್ಯಾರ್ಥಿಗಳಿಗೆ, ಓದುವಂತ ಯುವಕರಿಗೆ ಜಾಬ್ ಕೊಡೋದು ಸಹ ಒಂದು ಜಾಬ್. ಜೊತೆಗೆ ಈಗ ಪ್ರತಿಯೊಂದು ಗೌರ್ಮೆಂಟ್ ಬಹಳಷ್ಟು ಸ್ಟಾರ್ಟ್ಅಪ್ಗಳನ್ನ ಸಪೋರ್ಟ್ ಮಾಡ್ತೇವೆ. ನಮ್ಮ ಕೆಲವು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಕಾರಣ ಇಲ್ಲ. ಇತ್ತೀಚಿನ ಜನಗಳಿಗೆ ಅವರು ನಮಗೆ ಫೈನಾನ್ಷಿಯಲ್ ಫಂಡಿಂಗ್ ಸಹ ಮಾಡ್ತಾ ಇದ್ದಾರೆ. ಓನ್ ಬಿಸ್ನೆಸ್ ಮಾಡೋದಕ್ಕೆ ಯಾವುದಕ್ಕೆ ಎಷ್ಟು ಫಂಡಿಂಗ್ ಮಾಡ್ತಾ ಇದ್ದಾರೆ, ಯಾವುದಕ್ಕೆ ಎಷ್ಟು ಸಬ್ಸಿಡಿಗಳಿದ್ದಾವೆ, ನಾನು ಯಾವ ಕಾಲ ಮೇಲೆ ನಿಂತ್ಕೊಂಡ್ರೆ ನಾನು ನನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತೇನೆ. ನಮ್ಮ ದೇಶಕ್ಕೆ ವರ ಮತ್ತು ಶಾಪ ಜನಸಂಖ್ಯೆ, ನಾನು ಅದನ್ನು ವರ ಅಂತಾನೆ ಬಯಸ್ತೇನೆ. ನೀನು ಇಷ್ಟು ಜನಸಂಖ್ಯೆ ಇರುವಂಥ ದೇಶದಲ್ಲಿ ವ್ಯಾಪಾರ ಮಾಡೋದು ಬಹಳ ಈಸಿನೇ. ಎಷ್ಟು ಬ್ಯಾಂಕ್ ನಮ್ಮ ಊರಲ್ಲಿ ಏನು ಕಾಲೇಜು ಶಿಕ್ಷಣ ಸಂಸ್ಥೆಗಳು ಜೊತೆಗೆ ಪ್ರೈವೇಟ್ ಬ್ಯಾಂಕ್ಗಳು ಸಹ 178 ಇದಾವ್ರಿ. ಆಸ್ಪತ್ರೆಗಳು ಅಷ್ಟೇ ಇದಾವೆ. ನಾವು 176 ನಮ್ಮ ಮನೆ ಸ್ವಲ್ಪ ಸ್ವೀಟ್ ಮಾಡ್ಕೊಂಡು. ಯಾಕಂದ್ರೆ ಒಂದು ಬ್ಯಾಂಕ್ ತೆಗೆದವ ಅಟ್ಲೀಸ್ಟ್ ಒಂದು 10 ಮಂದಿ ನೌಕರಿ ಕೊಟ್ಟಲ್ಲ. ನಾನು ಹಂಗೆ ಬಿಲೀವ್ ಮಾಡ್ತೀನಿ. ಯಾರೋ ಒಂದು ಸಣ್ಣ ಅಂಗಡಿ ತೆಗೆದ್ರೆ ಅಲ್ಲೊಂದು 10 ಮಂದಿ ಕೆಲಸ ಕೊಟ್ಟಲ್ಲ. ನಮ್ಮ ಊರಾಗ ಎಲ್ಲರೂ ಬರಬೇಕಂತ ನಂಬಿದವ್ರು ನಾನು, ನೀವೆಲ್ಲರೂ ಜಾಬ್ನಾಗ ಇರ್ಬೇಕಂತ ನಂಬಿದವ್ರು. ಅದಕ್ಕೆ ಮುಂದೆ ಬಂದಿವಿ ನಮ್ಮ ನೋಬಲ್ ಶಿಕ್ಷಣ ಸಂಸ್ಥೆ ಪರವಾಗಿ. ಇವತ್ತೇನು ತಾವೆಲ್ಲರೂ ಬಂದಿರಿ, ಎಲ್ಲರಿಗೂ ಭಗವಂತ ಜಾಬ್ ಕೊಡಲಿ. ನೀವೆಲ್ಲರೂ ಒಂದು ಉದ್ಯೋಗವಂತ ಆಗಿರೋದಷ್ಟೇ ನಮ್ಮೆಲ್ಲರೂ ಆಸಕ್ತಿ ಇದೆ. ಅದ್ರ ಜೊತೆ ಇಲ್ಲಿ ಸಿಗ್ಲಾರ್ದು ಕೂಡ ಸಿಗುತ್ತೆ. ಎಲ್ಲ ಕಡೆ ಬೇರೆ ಒಂದು ಕಡೆ ಸಿಗುತ್ತೆ. ಅಟ್ಲೀಸ್ಟ್ ನಿಮ್ಗೆ ಆಸೆ ಇದೆಲ್ಲ, ನಾನು ಜಾಬ್ ಸೇರ್ಬೇಕಂತೇಳಿ ಅದು ನಿಮ್ಮನ್ನು ಬದುಕಿಸುತ್ತೆ, ನಿಮ್ಮ ಒಳ್ಳೆಯದಾಗಿ ತೆಗೆದುಕೊಂಡು ಹೋಗುತ್ತೆ ಅಂತೇಳಿ ಗಣ್ಯರೇ ಮತ್ತು ಉದ್ಯೋಗವನ್ನ ಹುಡುಕೊಂಡು ಅತ್ಯಂತ ಒಂದು ಏನಂತಾರೆ ಸ್ಮರಣೀಯ ದಿನವನ್ನಾಗಿ ನೋಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿರತಕ್ಕಂಥ ಎಲ್ಲ ಉದ್ಯೋಗ ಆಕಾಂಕ್ಷಿಗಳೇ. ಸೊ ಈ ಒಂದು ಸಂದರ್ಭ ನಾವು ಮಾತನಾಡೋದಕ್ಕಿಂತ ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಅದನ್ನ ಪ್ರದರ್ಶನ ಅಂದ್ರೆ ಅದನ್ನ ತೋರಿಸಿ ನೀವು ಉದ್ಯೋಗವನ್ನ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ ನಿಮಗೆ. ಬಂದಿರತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳೆಲ್ಲರಿಗೂ ಕೂಡ ಇಲ್ಲಿ ಕೆಲಸ ಸಿಗದೇ ಇರ್ಬೋದು, ಆದ್ರೆ ಕೆಲಸ ಸಿಕ್ಕಿಲ್ಲ ಅಂತೇಳಿ ಬೇಸರ ಪಡ್ಕೊಳ್ದೇನೆ ಆ ಇಂಟರ್ವ್ಯೂದಲ್ಲಿ ಅವ್ರು ಏನ್ ಪ್ರಶ್ನೆಗಳನ್ನ ನಿಮಗೆ ಕೇಳಿರ್ತಾರೆ, ಮುಂದಿನ ದಿನಮಾನಗಳಲ್ಲಿ ಮತ್ತೆ ನೀವು ಉದ್ಯೋಗವನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ತಪ್ಪುಗಳನ್ನ ಆಗದೇ ರೀತಿಯಲ್ಲಿ ನೋಡ್ಬೋದು.
ಉದ್ಯೋಗದಿಂದ ನಿಮ್ಮ ಆರ್ಥಿಕ ನೆರವನ್ನ ಕೊಡಬೇಕಾಗ್ತದೆ. ಕೆಲವು ಜನ ಸ್ಟೂಡೆಂಟ್ಸ್ಗಳೆಲ್ಲ ಇಲ್ಲಿ ಸ್ಕಾಲರ್ಶಿಪ್ ಮೇಲೆ ಎಜುಕೇಶನ್ ಪಡ್ಕೊಳ್ತಾ ಇರ್ತೀರಿ. ಸಮಸ್ಯೆಗಳಿದ್ದೇ ಇರ್ತದೆ. ಒಂದು ಹಂತದ ತನಕ ನೀವು ಉದ್ಯೋಗವನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ನೀವು ಎಂಪ್ಲಾಯಿಯಿಂದ ಎಂಪ್ಲಾಯರ್ ಆಗ್ಬೇಕು, ಎಂಪ್ಲಾಯಿಯಿಂದ ಎಂಪ್ಲಾಯರ್. ದೊಡ್ಡ ಎಂಟರ್ಪ್ರನರ್ಸ್ ಆಗಿ ನೀವು ಹೇಗೆ ಕೆಲಸ ಹುಡ್ಕೊಂಡು ಬಂದಿದ್ದೀರಿ, ನಿಮ್ಮ ಸಂಸ್ಥೆಗಳಿಗೆ ಹಲವಾರು ಜನ ನಿಂತರ ಕೆಲಸ ಹುಡ್ಕೊಂಡು ಬರುವಂತ ಮಟ್ಟಕ್ಕೆ ನೀವೆಲ್ಲರೂ ಬೆಳೀರಿ ಅಂತ ನಾನು ಆಶಿಸ್ತಾ, ಮತ್ತು ಎಷ್ಟು ಮಂದಿ ತಗೊಳ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮನಸ್ಥಿತಿಗಳು ಹೆಂಗಿದಾವ ಅಂತಂದ್ರೆ, ಆ ಡಿಗ್ರಿ ಮುಗಿದ ಕೂಡಲೇ ನಮಗೆ ಜಾಬ್ ಬೇಕು ಕೊಡೋರಾಗಲಿ, ಉದ್ಯೋಗನ ಬೇಡಿಕೊಂಡು ಭಿಕ್ಷೆ ಬೇಡಿ ಸರ್ಕಾರಕ್ಕೆ ಹೋಗಿ ಸ್ಟ್ರೈಕ್ ಮಾಡಿ ಅವ್ನು ಇಂಥ ಭಿಕ್ಷೆ ಬೇಡೋದು ಬೇಡ. ದಯವಿಟ್ಟು ನಾವೆಲ್ಲ SLC PUC ಫೇಲ್ ಆದ್ರೆ ಇಲ್ಲಿ ಎಲ್ಲರೂ ಕುತ್ಕೊಂಡ್ರು. ಯಾರೇನು ದೊಡ್ಡ ಒಂದು ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಪ್ರೈವೇಟ್ ಕಾಲೇಜುಗಳಲ್ಲಿ ಓದಿ ಬಂದಿರೋದು ಯಾರೂ ಇಲ್ಲ ಇಲ್ಲಿ. ಎಲ್ಲರೂ ಸೇರಿ ನಾನು ಅದೇ ಲೆಕ್ಕ ಹಾಕಕತ್ತಿದ್ದೆ. ಈಗ ನೋಬೆಲ್ ಕಾಲೇಜು, ವಿಜ್ಡಮು, ಪಾಟೀಲು ನಮ್ಗೆ ಸೇರಿ ಸುಮಾರು ಒಂದು 400 ಮಂದಿ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ಇವರು 400 ಮಂದಿ ಪ್ಲಸ್ 5 ಅಂತಂದರೆ 2000 ಮಂದಿಗೆ ನಾವು ಅವ್ರಿಗೆ ನೋಡ್ಕೊಳ್ತಾ ಇದ್ದೀವಿ. ಅದು ನೋಡ್ಕೊಳ್ಳೋಕ್ಕೆ ಮುಖ್ಯ ಕಾರಣನೇ ನೀವು ನಮ್ಮನ್ನು ನೋಡ್ಕೊಂಡಾಗ ನಾವು ಅವ್ರು ನೋಡ್ಕೊಂತೀವಿ ಅಷ್ಟೇ. ಈಸಿ ಚೈನ್ ಸಿಸ್ಟಮ್. ಬಟ್ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಥಿತಿಗಳನ್ನ ಗಟ್ಟಿ ಮಾಡ್ಕೊಳ್ಳಿ. ನಾವು ಓದುವಾಗ ಈ ಕ್ಯಾಂಪಸ್ ಇಂಟರ್ವ್ಯೂ ಇವೆಲ್ಲ ಏನೂ ಇರಲಿಲ್ಲ. ಅನಿಲ್ ಸರ್ ಹೇಳಿದ್ರು ಎಲ್ಲ ಕಾಪಿ ಪೇಸ್ಟ್ ಮಾಡ್ತಾರೆ. ನೀವು ನಮ್ಮ ಬ್ಯಾಂಕಿಗೆ ಬರ್ತಿರ್ತಾವೆ ರೆಸ್ಯೂಮ್ಸ್ ನೋಡಿದ್ರೆ ಇಷ್ಟು ಇರಿಟೇಟ್ ಆಗುತ್ತಾ? ಅಲ್ಲ, ನಾನು ನಿಮ್ಮಷ್ಟು ಶಾಣ್ಯನಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಕನ್ನಡ ಬಿಟ್ಟರೆ ಬೇರೆ ಬರಲ್ಲ ನಮಗೆ ಲ್ಯಾಂಗ್ವೇಜ್. ಬಟ್ ನಮ್ಮ CO ತೋರಿಸ್ತಿರ್ತಾರೆ, ನಮ್ಗೆ ಅನುಭವ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಕಾಪಿ ಪೇಸ್ಟ್ ಮಾಡ್ತೀರಿ, ರೆಸ್ಯೂಮ್ ತರ್ತೀರಿ, ನಾವೇನಾದ್ರು ಎದುರು ನಿಂತ್ಕೊಂಡ್ಬಿಟ್ರೆ ಮಾತಾಡೋಕ್ಕೆ ಬರಲ್ಲ. ನೀವು ನಾಲೆಜ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಎದುರುವಂಥ ಪರಿಸ್ಥಿತಿಗಳು ಇರ್ತವೆ. ಅದಕ್ಕೆ ದಯವಿಟ್ಟು ಇವತ್ತು ಕಂಪನಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಇವತ್ತು ಮೋಸ್ಟ್ಲಿ ನಿಮ್ಮ ನೋಬೆಲ್ದರಂತೂ ವಿಭಿನ್ನವಾಗಿ ಜಗ್ಗಿ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ, ನಮ್ಕಿನ ಬಲ ಆಗಿ ಭಾಳ ಖುಷಿ. ಬಟ್ ಕಡಿಮೆ ಬಡ್ಜೆಟ್ಟಲ್ಲಿ ಭಾಳ ನಾವು ದುಡ್ಡು ಖರ್ಚು ಮಾಡ್ತೀವಿ, ಅವ್ರು ದುಡ್ಡು ಖರ್ಚು ಮಾಡಲಾರ್ದಂಗೆ ಮಸ್ತ್ ಕಾರ್ಯಕ್ರಮ ಮಾಡ್ತಾರೆ. ಅದನ್ನ ಎಂಜಾಯ್ ಮಾಡ್ರಿ, ಜಾಬ್ ತಗೊಳ್ರಿ. ಜಾಬ್ ಕೊಡುವಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ಹೋಗ್ರಿ. ಎಲ್ಲ ಕಾಲೇಜಿನವರು ಎಲ್ಲರಿಗೂ ಸೊಸೈಟಿಗಳಿದ್ದಾವೆ. RC ಸರ್ ಹೇಳಿದ್ರಲ್ಲ, ಈಗ ಕೋಆಪರೇಟಿವ್ ಸೊಸೈಟಿ ನಮ್ಮೆಲ್ಲರೂ ಇದ್ದಾವೆ. ನೀವೇನಾದರೂ ಒಳ್ಳೆ ಕೆಲಸ ಮಾಡ್ತೀವಿ, ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತೀವಿ ಅಂದರೆ ಎಲ್ಲ ಸೊಸೈಟಿಗಳು ನಿಮಗೆ ಬೆನ್ನೆಲುಬಾಗಿ ನಿಂತೇ ನಿಲ್ತಾರೆ, ಯಾರೂ ಇಲ್ಲ ಅನ್ನಂಗಿಲ್ಲ. ಇದು ಬರೀ ನೋಬೆಲ್ ಕಾಲೇಜಿಂದು, ಇದು ಆಕ್ಸ್ಫರ್ಡ್ ಕಾಲೇಜಿಂದ ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲರೂ ನಮ್ಮ ಮಕ್ಕಳೇ ಇದ್ದಂಗೆ. ಬಟ್ ನೀವು ಒಳ್ಳೆ ವಿಚಾರಕ್ಕೆ, ಒಳ್ಳೆ ಪ್ರಾಜೆಕ್ಟಿಗೆ ನೀವು ತೊಗೊಂಬಂದಪ್ಪ ಅಂತಂದರೆ, ನೀವೇನಾದರೂ ಮಾಡ್ತೀರಿ ಅಂತಂದರೆ ಎಲ್ಲ ಸೊಸೈಟಿಗಳು ನಿಮಗೆ ಬೆನ್ನೆಲುಬಾಗಿ ಯಾವತ್ತಿಗೂ ನಿಂತ್ಕೊಂಡಿರ್ತವೆ. ಇವತ್ತು ಅದಕ್ಕೆ ನನಗೆ ಭಾಳ ಖುಷಿ ಆಯ್ತು. ಪರಶುರಾಮ್ ಸರ್ ಬರೀ ಬ್ಯಾಕರ್ಸ್ ಖರ್ಚುಬಿಟ್ರಲ್ಲ. ಬ್ಯಾಕರ್ಸ್ ನೀವು ಕರ್ಸಿದ್ದೀರಾ? ಪರಶುರಾಮ್ ಸರ್ ಅಲ್ಲ, MNC ಕಂಪ್ನಿ ಇದಾವೆ. ಬಟ್ ಇನಾಗ್ರೇಷನ್ಗೆ ವೇದಿಕೆ ಮೇಲೆ ಕರೆಸಿದಾರಲ್ಲ. ಬಟ್ ನಮ್ಮದು ವೆಂಕೋಬ್ರೆಡ್ಡಿ ಸರ್ ನಮಗೆ ಫ್ರೆಂಡೇ ಪರಶುರಾಮ್ ಸರ್. ಹೆಂಗ ದಯವಿಟ್ಟು ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೆ ಎಷ್ಟು ಸಡಿಲಗೊಳಿಸ್ಲಿಕ್ಕಾಗತ್ತೆ. ಅವು ಲೋನ್ಸ್ ಆಗಲಿ, ಪರ್ಸನಲ್ ಲೋನ್ಸ್ ಆಗಲಿ, ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ PF ಇಟ್ಕೊಂಡಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲಿ PF ಮಾಡ್ತಾ ಇದ್ದಾರೆ, ESI ಎಲ್ಲದೂ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿರುವಂಥ ಉಪನ್ಯಾಸಕರಿಗೆ ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ ಕೊಡೋ ಫೆಸಿಲಿಟೀಸ್ ಇದೆ, 100% ಇದೆ. ಅದ್ರಾಗೇನು ಎರಡು ಮಾತಿಲ್ಲ. ಅಂಥದನ್ನು ಕೊಡ್ರಿ. ನಮಗೂ ನೀವು ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಳ್ರಿ. ನಮ್ಮೊಂದಿಗೆ ಅಷ್ಟು ಆತ್ಮೀಯರಿಂದ ಅದಾರ. ಬಟ್ ಆ ಬ್ಯಾಂಕ್ ಒಂದು ಕಸ್ಟಮರ್ ಇರೋದರಿಂದ ಸರ್ವಿಸ್ ಕೊಡಕ್ಕೆ. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಜಾಣ ಅವಕಾಶಗಳನ್ನ ಮಾಡ್ತಿದೆ ಅಂತ. ನೀವು ಬರೀ ಬಿಲ್ಲಿಗೆ ಪಾಠ ಮಾಡಿದ್ರೆ ಸಾಯಕ ತನಕ ಹಿಂಗೇ ಇರ್ತೀರಿ. ಹೌದಾ? ನೀವು ಬಂದಂತ ಉದ್ಯೋಗ ಅವರಿಗೆ ಒಳಗೆ ಒಂದು ಜಾಬ್ ಒಂದೇ ಮಾಡ್ರಿ, 2 ವರ್ಷ 3 ವರ್ಷ ನಿಮಗೆ ಪಗಾರ ಬಂದಿಲ್ಲ ಅಂದ್ರೂ ಕೂಡ ಕೆಲಸ ಮಾಡಿ ಅವಾಗ ಆ ಕ್ಷೇತ್ರಕ್ಕೆ ನೀವು ದೊಡ್ಡ ಗಣ್ಯ ವ್ಯಕ್ತಿಗಳಾಗ್ತೀರಿ. ನಮ್ಮ ರತನ್ ಟಾಟಾ ಅವ್ರ ಬಗ್ಗೆ ಮಾತನಾಡಿದ್ರು, ಬಹಳ ನನಗೆ ಇಷ್ಟವಾದ. ಅವ್ರು ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಕೂಡ ತಪ್ಪಿಲ್ಲ. ಯಾಕಂದ್ರೆ ಎರಡೇ ಕಾರಣ, ಅವ್ರು ಉಪ್ಪಿನಿಂದ ವಿಮಾನವರೆಗೂ ಕೂಡ ಎಲ್ಲಾ ವಸ್ತುಗಳನ್ನ ತಯಾರು ಮಾಡಿದ್ರು. ಆದ್ರೆ ಮನುಕುಲಕ್ಕೆ ಮಾರಕವಾಗುವ ಒಂದು ವಸ್ತುಗಳನ್ನ ಅವರು ನಿರ್ಮಾಣ ಮಾಡಲಿಲ್ಲ. ದೊಡ್ಡ ವಿಷಯ ಆಗಿರಲಿಲ್ಲ ಅವರಿಗೆ. ಸಿಗರೇಟು, ಮದ್ಯಪಾನ, ಗುಟ್ಕಾ ತಯಾರು ಮಾಡಲು ದೊಡ್ಡ ವಿಷಯ ಆಗಿರಲಿಲ್ಲ ಅವರಿಗೆ. ಬಟ್ ಅವ್ರು ಮಾಡಲಿಲ್ಲ. ಅವರು ಮನುಕುಲಕ್ಕೆ ಮಾರಕವಾಗುವ ಒಂದನ್ನು ಮಾಡಬೇಡಿ. ನಿಮಗೂ ಅಷ್ಟೇ ಲಾಭ ಬರುತ್ತಂದ್ರೆ ಮನುಕುಲಕ್ಕೆ ಮಾರಕವಾಗುವ ಒಂದೂ ಕೆಲಸ ಮಾಡಬೇಡಿ. ಎರಡನೇದು, ರತನ್ ಟಾಟಾ ಬಗ್ಗೆ ಯಾಕೆ ಆದರ್ಶವಾಗಿರಬೇಕಂದ್ರೆ, ದೇಶಕ್ಕೆ ಆಪತ್ತು ಬಂದಾಗ ಇಡೀ ನನ್ನ ಆಸ್ತಿಯನ್ನು ಕೊಡ್ತೀನಿ ಅಂತ ಹೇಳಿದಂತ ಪುಣ್ಯಾತ್ಮ. ಹೌದಾ? ಹಾಗಾಗಿ ನಾವು ರತನ್ ಟಾಟಾ ಅವರಿಂದ ಆದರ್ಶ ಯಾರು ಹೇಳಿದಂತವರಿಗೆ, ನೀವು ಸಣ್ಣ ಕಾರ್ ತಾಂಡ ತಿರುಗಾಡ್ತೀರಿ, BMW ಕಾರ್ ತೆಗೆದುಕೊಂಡು ತಿರುಗಾಡಿ ಅಂತ ಹೇಳಿದಂತೆ.
ಅದಕ್ಕೆ ಅವ್ರು ಹೇಳಿದಂತ ನನಗೆ 5 ವರ್ಷ ಟೈಮ್ ಬೇಕು ತಾಣ ಅಂದ್ರೆ ಅಲ್ರಿ ಇಂಥ ದೊಡ್ಡ ಶ್ರೀಮಂತರ ಇದ್ರಿ ಒಂದು ಸಣ್ಣ ಕಾರ್ಖಾನಕ್ಕೆ 5 ವರ್ಷ ಬೇಕು ಅಂತ ಕೇಳಿದ್ರಂತೆ. ಹೌದು ಅಂತ 5 ವರ್ಷ ನಂತರ ಜಾಗ್ವಾರ್ ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅವ್ರು ವಿಚಾರ ಮಾಡಿದ್ರು ಕಾರ್ ತಗೊಳಕ್ಕಲ್ಲ ಕಂಪ್ನಿ ತಗೊಳಕ್ ವಿಚಾರ ಮಾಡಿದ್ರು. ನಮ್ಮ ಆಲೋಚನೆ 5 ವರ್ಷದಲ್ಲಿ ಇರಬೇಕು. ನಮ್ಮ ನಾವು ಒಬ್ಬೊಬ್ಬರು ಮಾಡ್ತೀವಿ. ಅದೇನಿರುತ್ತೋ ಅದನ್ನು ಡಿಪೆಂಡ್ ಕಾಲ್ ಮಾಡ್ತಾರೆ.